ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ಇವತ್ತು ಕರಡು ಮತದಾರ ಹಿಂದೆ ಬಂಚೂರು ಯಾವಾಗ ನಡೀಬೋದು ಸರ್? ನೋಡಪ್ಪ, ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74ನೇ ತಿದ್ದುಪಡಿ ಅನುಷ್ಠಾನ ತರಬೇಕು. ರಾಜೇಶಣ್ಣ ಲೋಗೋ ಕಾಣಿಸ್ತಾ ಇದೆ. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು, ಇದನ್ನು ಸಪ್ರೇಟ್ ಮಾಡೋದ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಅಭಿಪ್ರಾಯ ಅವ್ರು ರಿಪೋರ್ಟ್ ಕೊಟ್ಟಿಲ್ಲ. ಅದು ಕೊಟ್ಟ ಮೇಲೆ ಅದನ್ನು ನೋಡ್ತೀವಿ. ಯಾಕೆಂದರೆ ಕೆಲವೆಲ್ಲ ತಿಕ್ತಿ ಪಾಪ್ಯುಲೇಟೆಡ್ ಏರಿಯಾ ಇದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ. ಟೈಮ್ ಆಯಿತು. ಅದೇನೋ ಸ್ವಲ್ಪ ಕೋರ್ಟಲ್ಲಿ ಇಶ್ಯೂಸ್ ಇತ್ತು, ರಿಸರ್ವೇಷನ್. ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು. ಕೆಲವರು ಪಂಚಾಯತಿನೂ ಸಿಂಬಲ್ ಮೇಲೆ ಮಾಡಬೇಕು ಅನ್ನೋದು ಕೂಡ ಅನೇಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿದ್ದೀವಿ. ಒಟ್ಟೊಳಗೆ ಒಂದೇ ಸತಿ ಎಲ್ಲರೂ ಕ್ಲೋಸ್ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಈ ಥರ ಕೇರಳ ಆಯ್ತಲ್ಲ, ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು. ಆ ಥರ ಮಾಡಬೇಕು ಅಂತ ನಮಗೆ ಈಗಾಗಲೇ ಲೇಟ್ ಆಯಿತು. ಸೊ ಅದಕ್ಕೆ ಎಲೆಕ್ಷನ್ ಮಾಡ್ತೀವಿ. ಸರ್, ಈಗ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಅನ್ನೋ ಒಂದು ವಿಚಾರ ಚರ್ಚೆ ಆಗ್ತಿದೆ. ಇವಿಎಂ ಬದಲು. ಹೌದು, ಅವರು ನನಗೂ ಗೊತ್ತಿದೆ, ಮಾಹಿತಿ ಬಂದಿದೆ. ಅದು ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು. ಏನು ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಇದೆ. ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿದೆ. ವೋಟಿಂಗ್ ನಡೀಬೇಕು, ಅದು ಮುಖ್ಯ. ಬ್ಯಾಲೆಟ್ ಅವೇರ್ ಮಾಡಿ ಅದು ಅವ್ರು ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡಬೇಕು. ವೋಟರ್ ರೋಲ್ನ ಮಾಡಿದ್ದಾರೆ, ಅದಕ್ಕೆ ಟೈಮ್ ಇದೆ. ನಾನೆಲ್ಲ BLAಗಳು ಎಲ್ಲರೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ವೋಟು ಸ್ಥಳೀಕರಿದ್ದಾರೆ ಅವ್ರಿಗೆಲ್ಲ ವೋಟ್ಗೆ ಅವಕಾಶ ಮತದಾನ ಹಕ್ಕನ್ನು ಕೊಡಬೇಕು. ಆ ಹಕ್ಕನ್ನು JBಯವರು, ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ರೀತಿಯಲ್ಲೂ ಅಧಿಕಾರಿಗಳು ಮಾಡ್ತಾರೆ. ಅದ್ರಲ್ಲಿ ನಾವೇನು ಇಂಟರ್ಫಿಯರ್ ಆಗಲ್ಲ. ಅದು ಕಾನೂನು ಒಂದು ಚೌಕಟ್ಟಿದೆ. ಆ ಕಾನೂನು ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ಲೈನ್ಸ್ ಮಾಡ್ತಾರೆ ಆ ಪ್ರಕಾರ ಚುನಾವಣಾ ಆಯೋಗದ ಮೇಲೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.